ಸಚಿವ ನಾಗೇಂದ್ರ ರಾಜೀನಾಮೆಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಎಂತ ಸ್ಥಿತಿ ನೋಡಿ ಇದು. ಮೊನ್ನೆ ತಾನೇ ಸಚಿವಗಿರಿಯನ್ನ ಪಡೆದಿದ್ರು ನಾಗೇಂದ್ರ ಅವರು. ಇಷ್ಟು ಬೇಗ ರಾಜೀನಾಮೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಮಾಹಿತಿಯನ್ನ ಪಡೆದಿದೆ ಹೈಕಮಾಂಡ್. ಮುಂದಿನ ರಾಜಕೀಯ ಬೆಳವಣಿಗೆಯನ್ನ ವಿಶ್ಲೇಷಿಸಿ ಆ ಸೂಚನೆಯನ್ನ ಕೊಡಲಾಗಿದೆ. ಈಗ ಆಲ್ರೆಡಿ ನಾಗೇಂದ್ರ ಅವರಿಗೂ ಕೂಡ ಈ ವಿಚಾರವಾಗಿ ಸೂಚನೆ ಹೋಗಿರಬಹುದು ಕೂಡ. ಸರ್ಕಾರ ಹಾಗೆ ಪಕ್ಷದ ಹಿತದೃಷ್ಟಿಯಿಂದ ರಾಜೀನಾಮೆಗೆ ಸೂಚನೆಯನ್ನ ಕೊಡಲಾಗಿದೆ ಅಂತಾನೂ ತಿಳಿದು ಬರ್ತಾ ಇದೆ. ಬಹುಶಃ ಇನ್ನೆರಡು ದಿನದಲ್ಲಿ ನಾಗೇಂದ್ರ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ. ಈಗ ಆಲ್ರೆಡಿ ನಾಗೇಂದ್ರಗೆ ಅಫ್ಕೋರ್ಸ್ ನೋಡಿ ಆ ವಿಚಾರ ಕೂಡ ಬರ್ತಾ ಇದೆ. ಈಗ ಆಲ್ರೆಡಿ ನಾಗೇಂದ್ರಗೆ ಸಂದೇಶವನ್ನ ಕೊಟ್ಟಿದೆ ಪಕ್ಷ ಅಂತೇಳಿ ತಿಳಿದು ಬರ್ತಾ ಇದೆ. TV9ಗೆ ಉನ್ನತ ಮೂಲಗಳಿಂದ ಲಭ್ಯ ಆಗ್ತಾ ಇರುವಂತ ಮಾಹಿತಿ ಇದು. ಸಚಿವ ನಾಗೇಂದ್ರ ಈ ಹಿಂದೆ ಅವ್ರ ವಿರುದ್ಧವಾಗಿ ಬಹಳ ದೊಡ್ಡ ಹಗರಣದ ಆರೋಪ ಕೇಳಿಬಂತು. ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಆರೋಪ ಕೂಡ ಕೇಳಿಬಂತು. ಅದೆಲ್ಲದಕ್ಕಿಂತ ಪ್ರಮುಖವಾಗಿ ವಾಲ್ಮೀಕಿ ಹಗರಣ ಇತ್ತಲ್ಲ, ಅದು ನಾಗೇಂದ್ರ ಅವರಿಗೆ ಒಂದು ಹಂತದಲ್ಲಿ ಜೈಲ್ ಪಾಲಾಗುವ ಮಟ್ಟಿಗೂ ಕೂಡ ಆ ಸಂಗತಿ ಕಾರಣ ಆದಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ. ಸೊ ಈಗೇನಾಗಿದೆ, ಇದು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಎಫೆಕ್ಟ್ ಇನ್ನೂ ಕೂಡ ತಗ್ಗಿಲ್ಲ. ಬಹುಶಃ ಇದು ಕಾಂಗ್ರೆಸ್ಗೆ ಬಹಳ ಮುಜುಗರದ ವಿಚಾರ ಕೂಡ. ನಟರಾಜ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಟರಾಜ್, ಬಹುಶಃ ವಾಲ್ಮೀಕಿ ಸಂಬಂಧಪಟ್ಟ ಹಾಗಿನ ಹಗರಣದ ಆರೋಪ ಬಿಟ್ಟು ಆ ನಿಗಮದ ಆರೋಪ ಈಗ ನಾಗೇಂದ್ರ ಅವರಿಗೆ ಕಾಡ್ತಾ ಇರೋ ಸ್ಪಷ್ಟ. ಈಗ ಹೈಕಮಾಂಡ್ ಕಡೆಯಿಂದ ಏನ್ ಸೂಚನೆ ಬಂದಿದೆ, ನಾಗೇಂದ್ರ ಅವರಿಗೂ ಅದಕ್ಕೆ ಒಪ್ಪಿದಾರೋ ಅಥವಾ ಈ ಕೊನೆ ಹಂತದಲ್ಲಿ ಏನಾದ್ರು ಚೌಕಾಶಿ ಮತ್ತೊಂದು ಇದು ನಡೆಯುತ್ತಾ, ಏನ್ ಕತೆ ನಟರಾಜ್? ಎಸ್ ಮಾಂತೇಶ್, ಏನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಹಾಗೂ ಪುನರಚನೆ ವಿಚಾರವಾಗಿ ದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಕಸರತ್ತು ಇನ್ನೂ ಕೂಡ ಮುಂದುವರಿತಾ ಇದೆ ಅಂತಾನೆ ಹೇಳ್ಬೋದು. ಸಚಿವ ಸ್ಥಾನ ಪಡೆಯಲು ಹಲವು ಶಾಸಕರು ಕೂಡ ಈಗಾಗಲೇ ದೆಹಲಿಗೆ ಬರ್ತಾ ಇದ್ದಾರೆ. ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಈಗ ಹೈಕಮಾಂಡ್ ಅಂಗಳಕ್ಕೆ ಸಂಪೂರ್ಣ ಮಾಹಿತಿ ಕೂಡ ಲಭ್ಯವಾಗಿದೆ. ಆದ್ರೆ ಇವತ್ತು ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇಲ್ಲಿ ಯಾವುದೋ ಕಾಂಗ್ರೆಸ್ ಹೈಕಮಾಂಡ್ಗೆ ಭೇಟಿಯಾಗಿ ಕೆಲವು ವಿಚಾರಗಳನ್ನ ಮಾತನಾಡಿದ್ದಾರೆ. ಇವತ್ತು ಸಚಿವ ನಾಗೇಂದ್ರ ರಾಜೀನಾಮೆಗೆ ಹೈಕಮಾಂಡ್ ಕೂಡ ಇಲ್ಲಿ ಸೂಚನೆಯನ್ನು ನೀಡಿದೆ. ಸಿಎಂ ಡಿ.ಕೆ. ಶಿವಕುಮಾರ್ ಇಂದ ಸಂಪೂರ್ಣವಾದಂತಹ ಒಂದೊಂದು ಕರ್ನಾಟಕ ರಾಜಕಾರಣದಲ್ಲಿ ಯಾವ ರೀತಿಯಾದಂತಹ ಒಂದು ಬೆಳವಣಿಗೆ ನಡೀತಾ ಇದೆ ಅದನ್ನು ಎಲ್ಲವನ್ನೂ ಕೂಡ ಇಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಇಲ್ಲಿ ಒಂದು ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ರಾಜಕೀಯ ಬೆಳವಣಿಗೆ ಅಂದ್ರೆ ಯಾವ ರೀತಿ ಇದು ಮಾಡಬೇಕು ಅಂದ್ರೆ ವಿಶ್ಲೇಷಿಸಿ ರಾಜೀನಾಮೆಗೆ ಕೂಡ ಇಲ್ಲಿ ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿದೆ. ಮತ್ತೆ ಇನ್ನೆರಡು ದಿನಗಳಲ್ಲಿ ನಾಗೇಂದ್ರ ರಾಜೀನಾಮೆ ಸಾಧ್ಯತೆ ಅಂತ ಈಗಾಗಲೇ ಸ್ಪಷ್ಟಪಡಿಸಿದೆ ಅಂತಾನೆ ಹೇಳ್ಬೋದು. ಈ ವಿಚಾರವಾಗಿ ಈಗಾಗಲೇ ನಾಗೇಂದ್ರಗೆ ಕೂಡ ಪಕ್ಷ ಕೂಡ ಇಲ್ಲಿ ಒಂದು ಓಕೆ ಥ್ಯಾಂಕ್ ಯು ನಟರಾಜ್.